Hello guys, welcome back to my YouTube channel. First of all, happy Independence Day. ಸೊ ನಾಳೆ ಸಂಡೇ ಆ್ಯಂಡ್ ಮಂಡೇ 2 ದಿನ ಹಬ್ಬ. ಫುಲ್ ಮನೆ ಕೆಲಸ, ಸ್ನ್ಯಾಕ್ಸು ಅದು ಇದು ಏನೇನೋ ಪ್ರಿಪೇರ್ ಮಾಡ್ಲತ್ತೇವು. ಸೊ ಇವತ್ತಿನ ವ್ಲಾಗ್ನಾಗ ಏನು ಇರ್ತದ ಅಂತಂದರೆ ನಾಗರ ಪಂಚಮಿ ಸ್ಪೆಷಲ್ ಎಡಿಷನ್. ಏನೇನೆಲ್ಲ ಮಾಡ್ತೀವಿ, ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಅಲ್ಲಿ ನೋಡಿ ಗೈಸ್, ನಮ್ಮ ಕಂಪ್ನಿ ಎದುರುಗಡೆ ಇರೋ ಸತ್ವ ಕಂಪ್ನಿದು ಫುಲ್ ಡೆಕೋರೇಷನು ಟ್ರೈ ಕಲರಲ್ಲಿ ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್. ಆ್ಯಂಡ್ ಊಟಕ್ಕಂತ ಡೆಕೋರೇಷನ್ ಮಾಡಿದ್ದಾರೆ ಗೈಸ್. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲು ಐ ಲವ್ ಇಂಡಿಯಾ, ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್, ನಮ್ಮ ಆಫೀಸ್ ಊಟ. ಸೊ ಇವತ್ತು ನಮ್ಮ ಮಾರ್ನಿಂಗ್ ಝೆಪ್ಟೋನಾಗ ಹಿಟ್ಟು ಆರ್ಡರ್ ಮಾಡಿದೆ ಗೈಸ್. ಗೋಧಿ ಹಿಟ್ಟು ಚಪಾತಿ ಮಾಡ್ಲಿಕ್ಕಂತಂದು. ಸೊ ಅವಾಗ ಅದ್ರ ಜೊತೆಗೆ ಝೆಪ್ಟೋ ಅವ್ರು ಒಂದು ಫ್ರೀ ಗಿಫ್ಟ್ ಕೊಟ್ಟಾರ. ದಟ್ ಈಸ್ ನಥಿಂಗ್ ಬಟ್ ದಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಗಿಫ್ಟ್ ಕಾರ್ಡ್, ರಕ್ಷಾಬಂಧನ್ ಎಡಿಷನ್ ದಿಸ್ ಈಸ್. ಸೊ ಏನದ ಅಂದರೆ 10 ಗ್ರಾಮ್ ಸಿಲ್ವರ್ ಫ್ರೀ ಅಂತ ಬರ್ದಾರ. ಸೊ ದಿಸ್ ಈಸ್ ಫ್ರಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ಹೋಗಿ ರಿಡೀಮ್ ಮಾಡಬೇಕು. 72 hours ಅದ ರಿಡೀಮ್ ಮಾಡ್ಕೊಳಕ್ಕೆ. ದಿಸ್ ಈಸ್ ಆರ್ಡರ್ ಫ್ರಮ್ ಝೆಪ್ಟೋ. ಸೊ ಇದು ಫ್ರೀಯಾಗಿ ಕೊಟ್ಟಾರ ಗೈಸ್. ಸೊ ನಮ್ಮ ಮಮ್ಮಿ ನನಗಿದೊಂದು ಕೆಲಸ ಕೊಟ್ಟಾರ ಗೈಸ್, ಶೇಂಗಾ ಹುರಿದಿಡ್ಬೇಕಂತ. ಚಕ್ಲಿ ಮಾಡ್ತಾರೆ, ಆಮೇಲೆ ಏನು ಚುಡ್ವ ಮಾಡ್ತಾರೆ. ಸೊ ನಾವು ಸಣ್ಣವರಿದ್ದಾಗ ಏನೇನೋ ಮಾಡ್ತಿದ್ರು ಗೈಸ್. ಈಗೆಲ್ಲ ಅವ್ರಿಗೂ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ. ಶಂಕರಪಾಳೆ ಮಾಡ್ತಿದ್ದರು, ಚಕ್ಲಿ ಮಾಡ್ತಿದ್ದರು. ದೆನ್ ನಾಗರ ಪಂಚಮಿ ಸ್ಪೆಷಲ್ ಎಡಿಷನ್ ಏನಂದರೆ ಮನೆ ಸನಿ ಯಾವುದನ ಒಂದು ಗಿಡಕ್ಕೆ ಹಗ್ಗ ಕಟ್ಟಿ ಜೋಕಾಲಿ ಆಡ್ತಿದ್ದೆವು. ಅದೊಂದು ಮ್ಯಾಂಡೇಟರಿ ಗೈಸ್. ಈಗ ಊರಾಗ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊತಿರ್ತಾರೆ ಜೋಕಾಲಿ ಆಡ್ಕೋತಾ. ಸೊ ಕೀಪ್ ವಾಚಿಂಗ್ ದಿ ಚಾನಲ್. ಇನ್ನು ಜಾಸ್ತಿ ವಿಡಿಯೋಸ್ ಬರವವ, ಜಸ್ಟ್ ವೇಟ್ ಆ್ಯಂಡ್ ವಾಚ್, ಓಕೆ. ಸೊ ಇವತ್ತು ವೀಕೆಂಡ್ ಗಾಯ್ಸ್, ಸ್ಯಾಟರ್ಡೇ. ನಮ್ಮ ಮಮ್ಮಿ ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡ್ತಾರಂತ. ಸೊ ಶೇಂಗಾ ಹುರ್ಕೋತ ನಿಂತೀನಿ ಗಾಯ್ಸ್. ನಮ್ಮ ಮಮ್ಮಿ ಅಡುಗೆ ಮಾಡ್ಲತ್ತಾರ. ಸೊ ಮಾಡಿದಾದ್ಮೇಲೆ ತೋರಿಸ್ತೀನಿ ಶೇಂಗಾ ದುಂಡಿ ಯಾವ ಶೇಪ್ನಾಗ ಬಂದಾವ. ಆಲ್ಮೋಸ್ಟ್ ರೌಂಡ್ ಇರ್ತಾವ, ಬಟ್ ಸ್ಟಿಲ್ ನಮ್ಮ ಮಮ್ಮಿ ಮಾಡಿದ ಹೆಂಗಿರ್ತಾವ ಅಂತ ನೋಡೋಣ ಆಮೇಲೆ. ಶೇಂಗಾ ದುಂಡಿ ಹೆಂಗೆ ಮಾಡ್ತಾರಂತಂದು ನಮ್ಮ ಮಮ್ಮಿ ಮಾಡೋ ಮುಂದೆ ವಿಡಿಯೋ ಮಾಡ್ತೀನಿ ಗೈಸ್. ನನಗೆ ಮಾಡ್ಲಿಕ್ಕೆ ಬರಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ಆಲ್ ದೋಸ್ ಥಿಂಗ್ಸ್. ಜಸ್ಟ್ ನಂದೇನಿದ್ರು ಕೆಲಸ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು. ನಮ್ಮ ಮಮ್ಮಿ ಎಲ್ಲ ಮಾಡ್ತಾರೆ, ಕುಂತಿನೋದು ಅಷ್ಟೇ. ಹಾಗಂತ ನನ್ನ ಕುಕ್ಕಿಂಗ್ ಏನು ಬರಲ್ಲ ಅಂತ ಅನ್ಕೋಬೇಡ್ರಿ. ಅಷ್ಟು ಇಷ್ಟು ಬರ್ತದ. ಸರ್ವೈವಲ್ ಸಲ್ಮಂದು ಎಷ್ಟು ಇಂಪಾರ್ಟೆಂಟ್ ಅದ ಅಷ್ಟು. ದೆನ್ ಮಮ್ಮಿ ಚಕ್ಲಿ ಮಾಡ್ಲಿಕ್ಕಿದ್ರಾಗ ಮೈದಾ ಹಿಟ್ಟು ಕುದಿಸ್ಲತ್ತಾರ. ಅದೇನೋ ಮಾಡ್ತಾರಂತ ಗೊತ್ತಿಲ್ಲ, ಬಟ್ ಚಕ್ಲಿ ಮಾಡೋ ಸಲ್ಮಂದು ಮೈದಾ ಹಿಟ್ಟು ಕುದಿಸ್ಲತ್ತಾರ ಇದ್ರಾಗ. ಚುಡುವ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂಡಾರ ಗೈಸ್. ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಾರ, ಜೀರಿಗೆ ಸಾಸಿವೆ ಹಾಕ್ಲತ್ತಾರ, ಬೆಳ್ಳುಳ್ಳಿ, ಶೇಂಗಾ, ಪುಟಾಣಿ, ಏನು ಬೇಕು ಫುಲ್ ಎಲ್ಲ ಚಲೋ ಕೆಂಪಗಾಗಬೇಕವು. ಕರಿಬೇವು ಹಾಕೋರು. ಶ್ರಾವಣ ಬಂತಂದ್ರೆ ಸಾಕು ಗೈಸ್, ನನಗಂತೂ ಫುಲ್ ಖುಷಿ. ಮನೆ ತುಂಬ ತಿನ್ಲಿಕ್ಕೆ ಏನಾನ ಇಟ್ಟಿರ್ತಾರ. ಸೊ ಇವೆಲ್ಲ ಕೆಂಪಗಾಗತನ ಇಡಬೇಕು. ಆಲ್ಮೋಸ್ಟ್ ಉತ್ತರ ಕರ್ನಾಟಕದಾಗ ಯಾರು ಇರ್ತಾರೆ ಎಲ್ಲರಿಗೂ ಗೊತ್ತಿರ್ತದ, ಬಟ್ ಇಟ್ಸ್ ಫಾರ್ ನಾನ್ ಉತ್ತರ ಕರ್ನಾಟಕದಾಗ ಇರೋರಿಗೆ. ಹಿಂಗೆ ಚೆಕ್ ಮಾಡಬೇಕು ಗೈಸ್, ಕೆಂಪಾಗ್ಯಾವ ಇಲ್ಲೋ ಅಂತಂದು. ಇಲ್ಲಂತಂದ್ರೆ ಇನ್ನೊಂದು ಸ್ವಲ್ಪ ತಿಡಬೇಕು ಎಣ್ಣಿನಾಗ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಲ್ಲಿದು ಊಟ ಮಾಡಿ ಮಾಡಿ ರೂಢ ಆಗಿಬಿಟ್ಟಿರ್ತದ. ಬೆಂಗಳೂರಿಗೆ ಬಂದಮೇಲಂತೂ ಇಲ್ಲಿ ಊಟ ಸೇರಲ್ಲ ಗೈಸ್.
ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಲತ್ತಾರ ನಮ್ಮ ಮಮ್ಮಿ. ಈಗ ಉಪ್ಪು ಹಾಕ್ಲತ್ತಾರ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮಲ್ಲಿ ಡಿಪೆಂಡ್ ಗೈಸ್. ನಾವಂತೂ ಉತ್ತರ ಕರ್ನಾಟಕದವರು ಫುಲ್ ಜಾಸ್ತಿ ಉಪ್ಪು ಖಾರ ಎಲ್ಲ ತಿಂತೀವಿ. ಸ್ವಲ್ಪ ನೋಡಿ ಮಾಡಿ ಹಾಕ್ಕೊಂಡು ನೀವು ತಿನ್ನಿರಿ. ದೆನ್ ಅರಿಶಿನ ಹಾಕ್ಯಾರ. ಮತ್ತು ಈಗ ಪುಡಿ ಖಾರ ಹಾಕ್ಲತ್ತಾರ. ಒಂದು ಸ್ವಲ್ಪ ಸಕ್ರೆ ಪೌಡರ್ ಹಾಕ್ಲತ್ತಾರ ಗೈಸ್. ನನಗಂತೂ ಇದು ಇಷ್ಟ ಆಗಲ್ಲ, ಬಟ್ ಎಷ್ಟು ಹೇಳಿದ್ರು ನಮ್ಮ ಮಮ್ಮಿ ಬಿಡಲ್ಲ ಹಾಕೋದು. ಯಾರ್ಯಾರು ಬಿಜಾಪುರ್ನಾಗ ಇದ್ದವ್ರು ನೋಡ್ಲತ್ತೀರಿ ಅವರಿಗೆಲ್ಲ ಗೊತ್ತಿರ್ತದ ಅಡುಗೆನಾಗ ಸಕ್ರೆ ಹಾಕಿದ್ರದ್ದು ರುಚಿಗೆ. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಅಂತೆ ಗೈಸ್, ಅದು ಹಾಕ್ತಾರಂತ. ಕಲರ್ ನೋಡ್ರಿ ಗೈಸ್ ಹೆಂಗೆ ಬಂದಿದ, ಫುಲ್ ಕಲರ್ಫುಲ್ಲು. ಈಗ ಹಾಳು ಮಿಕ್ಸ್ ಮಾಡ್ಲತ್ತಾರ ನಮ್ಮ ಮಮ್ಮಿ. ಅದಕ್ಕೆ ಈಗ ಹಾಳು ಮಿಕ್ಸ್ ಮಾಡ್ಲತ್ತಾರ ನಮ್ಮ ಮಮ್ಮಿ. ಅದಕ್ಕೆ ಸೊ ಈ ತೆಳ್ಳನ ಹಳ್ಳೆ ಚಲೋ ಆಗ್ತಾವ ಗೈಸ್ ಇದಕ್ಕೆ ಚುಡ್ವಾಕ. ಒಂದು ವೇಳೆ ಇಲ್ಲಿ ಬೆಂಗ್ಳೂರ್ನಾಗ ಸಿಗಂಥವಿದ್ದು ಅಂತಂದ್ರೆ ಅದ್ರಲ್ಲಿಂದ ಚುಡ್ವಾದ ಟೇಸ್ಟೇ ಹೋಗ್ಬಿಡ್ತದ, ತಿನ್ಬೇಕಂತ ಅನ್ಸೋದೇ ಇಲ್ಲ. ಈ ಥರ ತೆಳ್ಳಗಿರಬೇಕು ಗೈಸ್ ಚುಡ್ವ ಮಾಡ್ಲಿಕ್ಕೆ ಕಾಳುಗಳು ಅಂದರೆ ಓಕೆ. ಇನ್ನು ಗ್ಯಾಸ್ ಆನ್ ಆಗೇ ಅದ, ಕಲಿಸ್ಲತ್ತಾರ ನಮ್ಮ ಮಮ್ಮಿ ಸಣ್ಣಿಟ್ಟು. ಈಗ ನೋಡ್ಲತ್ತೀರಿ ಇದ್ರೊಳಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಆಗ್ಯದ ಅಂತ ಅನ್ನಿಸ್ಲತ್ತದ, ಬಟ್ ಕರೆಕ್ಟ್ ಆಗ್ತದೆ ಗೈಸ್. ಎಲ್ಲ ಫುಲ್ ಹಳ್ಳೆಲ್ಲ ಆಮೇಲೆ ನುಂಗ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ. ಎಣ್ಣೆ ಕಮ್ಮಿ ಹಾಕಿ ಮಾಡಿದ್ರೆ ಪುಟಾಣಿ ಶೇಂಗಾ ಚಲೋ ಎಣ್ಣೆಗೆ ಮಿಕ್ಸ್ ಆಗಲ್ಲ, ಹಸಿ ಹಸಿ ಇರ್ತಾವ. ಸೊ ಫ್ರೈ ಆದರೆ ಅದ್ರ ಟೇಸ್ಟ್ ಫುಲ್ ಚಲೋ ಇರ್ತದ. ಸೊ ಗೈಸ್ ಈಗ ಚುಡ್ವ ಮಾಡಿದ್ದಾಯಿತು. ನಮ್ಮ ಮಮ್ಮಿ ಶೇಂಗಾ ಮತ್ತು ಬೆಲ್ಲ ಹಾಕ್ಯಾರ, ಮಿಕ್ಸಿ ಜಾರ್ನಾಗ ಹಾಕಿಟ್ಟಾರ. ಇದಕ್ಕೆ ಎಷ್ಟು ಶೇಂಗಾ ಮತ್ತು ಎಷ್ಟು ಬೆಲ್ಲ ಹಾಕಿದ್ವಿ ಮಮ್ಮಿ? 1 ಕಪ್ ಶೇಂಗಾ, 1 ಕಪ್ ಬೆಲ್ಲ. ಓಕೆ ಗೈಸ್, 1 ಕಪ್ ಬೆಲ್ಲಗೆ 1 ಕಪ್ಪು ಶೇಂಗಾ, ಐ ಮೀನ್ ಕಡಲೆ ಬೀಜ. ಸೊ ಉಂಡೆ ಕಟ್ಲಿಕ್ಕೆ ಈ ರೀತಿಯಾಗಿರ್ಬೇಕಂತೆ ಗೈಸ್. ಅದಾದರೂ ಬರ್ತದೇನೋ ನೋಡಮ್ಮ ನನಗೆ ಕಟ್ಲಿಕ್ಕೆ. ಸೊ ಲೆಟ್ಸ್ ಟ್ರೈ. ನಮ್ಮ ಮಮ್ಮಿ ಫಸ್ಟ್ ಕಲಿಸ್ತಾರ, ಆಮೇಲೆ ನಾ ಮಾಡ್ತೀನಿ. ಚಲೋ ಕಲಿಸ್ಬೇಕು. ಇದಕ್ಕೆ ಒಳಗಿನ ಬೆಲ್ಲ ಶೇಂಗಾ ಪುಡಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ನೀರು ತೊಗೋಬೇಕು, ಹಾಕಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಗೈಸ್. ನೀರು ಬೆಲ್ಲ ಶೇಂಗಾ ಪುಡಿ ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಆಮೇಲೆ ಉಂಡೆ ಕಟ್ಟಬೇಕು ಗೈಸ್. ನಮ್ಮ ಮಮ್ಮಿ ಹಂಗೆ ಕಟ್ಲತ್ತಾರ ಒಂದೇ ಕೈಲಿಂದ. ನನಗೆ ಅದೆಲ್ಲ ಬರಲ್ಲ, ನಾ 2 ಕೈ ಮಾಡಿಕೊಂಡೆ ಕಟ್ತೀನಿ. ಸೊ ಸಿ ಗೈಸ್ ಎಷ್ಟು ರೌಂಡಾಗಿ ಬಂದವು ಆ ಥರ ನಾನು ಟ್ರೈ ಮಾಡ್ತೀನಿ ಗೈಸ್. ಈಗ ನೋಡಿರಿ ನಮ್ಮ ಮಮ್ಮಿದು ನನ್ನ ಯಾರ್ದು ಉಂಡೆ ಮಾಡಿದ್ದು ಕರೆಕ್ಟಾಗಿ ಬಂದದಂತ ಹೇಳ್ರಿ. ಇನ್ನೊಂದು ಕಟ್ಟು, ಇನ್ನೂ 2 ಕಟ್ಟು, ಆಮೇಲೆ ಮಾಡು. ಈಗ ನಾ ಕಟ್ಲತ್ತೀನಿ ಗೈಸ್. ನೋಡಿ ಕಟ್ತೀನಂತ ಹಿಂಗೆ ಮಾಡ್ಯಾರಲ್ಲ. ಓಕೆ, ನಮ್ಮ ಮಮ್ಮಿ ಚಲೋ ಕಟ್ಟಾರ ಗೈಸ್. ನನಗೆ ಬರಲಾಗ್ಯದ 2 ಕೈಲಿ. ಅಯ್ಯೋ, ಐ ಆಮ್ ಸ್ಟಿಲ್ ಇನ್ ದಿ ಲರ್ನಿಂಗ್ ಫೇಸ್ ಗೈಸ್. A few moments later. ಒಂದೇ ಕೈಲಿಂದ ಕಟ್ಟದ್ರೇ ಐ ಥಿಂಕ್ ಇದು ಚಲೋ ಆಗ್ತದೆ ಅನ್ಕೋತೀನಿ. ಎಸ್, ಇದು ನಾನು ಕಟ್ಟಿರೋ ಉಂಡೆ. ಲೆಟ್ ಮೀ ಟ್ರೈ ಒನ್ ಮೋರ್ ಟೈಮ್. One eternity later. See guys, yay, finally I learned. Guys,
ಗಾಯ್ಸ್ ಈಗ ಶೇಂಗದ ಉಂಡೆ ಮಾಡಿದ್ದಾಯಿತು. ಈಗ ನಮ್ಮ ಮಮ್ಮಿ ಅದು ಮೈದಾ ಹಿಟ್ಟು ಒಳಗಿದ್ದಿದ್ದು ಬಟ್ಟೆ ಒಳಗಿದ್ದಿದ್ದು ಮೈದಾ ಹಿಟ್ಟು ತೆಗಿಲತ್ತಾರ ಗೈಸ್. ಈ ಥರ ಕಟ್ಕೊಂಡದ್ದು ಗೈಸ್, ಅದು ಸಿ ಫುಲ್ ಗಟ್ಟಿ ಗಟ್ಟಿ ಆಗಿಬಿಟ್ಟದು. ಸೊ ಗೈಸ್ ಅದು ಭಾಳ ಬಿಸಿ ಅದ ಅಂತಂದು ಅದಕ್ಕೆ ನಮ್ಮ ಮಮ್ಮಿ ಇದ್ರಲಿಂತ ಹಿಟ್ಟು ಒಡಿಲತ್ತಾರ. ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಮಾಡಬೇಕಾದಾಗ. ಆ್ಯಂಡ್ ಇವನ್ ಚುಡ್ವಾ ಮಾಡಬೇಕಾದಾಗೂ ಅಷ್ಟೇ ಎಣ್ಣೆ ಅವಾಗ ಬಂದು ಸಿಡಿಯೋ ಚಾನ್ಸಸ್ ಇರ್ತದ ಹೊರಗೆ. ಸೊ ಕೇರ್ಫುಲ್ಲಾಗಿ ಮಾಡಿರಿ. ಗೈಸ್ ಹಿಂಗೆ ಉದುರು ಆಗಬೇಕು ಹಿಟ್ಟ, ಆ ಟೈಪ್ ಹೊಡಿಬೇಕು. ಸೊ ಇದು ಚಕ್ಲಿ ಹಿಟ್ಟು ಮೈದಾ 10 ನಿಮಿಷ ಸ್ಟೀಮ್ ಮಾಡಿರೋದು ಗೈಸ್. ಬಟ್ಟೆ ಒಳಗಡೆ ಇಟ್ಟು ಫುಲ್ ಪ್ಯೂರ್ ಕಾಟನ್ ಬಟ್ಟೆ. ಸೊ ಗೈಸ್ ಇದು ಕಡಲೆ ಹಿಟ್ಟು. ಗೈಸ್ ಇದು ಪುಟಾಣಿ ಪುಡಿ ನಮ್ಮಮ್ಮ ಸ್ಟೇನರ್ ತೊಗೊಂಡಿದ್ದಾರೆ. ಆ ಮೈದಾ ಹಿಟ್ಟನ್ನ ಅದರೊಳಗಡೆ ಹಾಕ್ತಿದ್ದಾರೆ. ಸೊ ಅದು ಮಾಡಿದಾದ್ಮೇಲೆ ಏನು ಹಿಟ್ಟಿನೊಳಗಡೆ ಗಂಟಿಲ್ಲದೆ ಇರೋ ಥರ ಕೆಳಗಡೆ ಬೀಳಬೇಕು. ಈ ಥರ ಇಲ್ಲಿ ಬೀಳತ್ತದ ಆ ಟೈಪ್ ಎಲ್ಲ ಫುಲ್ ಖಾಲಿ ಮಾಡಬೇಕು ಗೈಸ್. ಸೊ ಗೈಸ್ ನೋಡಿ, ಇದರಿಂದ ಸ್ಟೇನ್ ಮಾಡಿದಾದ್ಮೇಲೆ ಇಷ್ಟು ಗಂಟಾಗಿರೋ ಹಿಟ್ಟು ಬಂತು, ಅದಕ್ಕೆ ಮಾಡಿದ್ದು. ಸೊ ಗೈಸ್ ಇವಾಗ ನಮ್ಮ ಮಮ್ಮಿ ತಡ್ಕ ಪ್ಯಾನ್ನಾಗ ಎಣ್ಣೆ ಕಾಯಿಸ್ಲತ್ತಾರ. ಯಾವುದೋ ಸಲ್ಮಂದ್ ಇದು ಚಕ್ಲಿ ಮಾಡೋ ಸಲ್ಮಂದ್ ಅಂತ ಗೈಸ್. 2 ಟೇಬಲ್ ಸ್ಪೂನ್. ಇಲ್ಲಿ ನೋಡಿ ಗೈಸ್ ನಮ್ಮ ಕುಟ್ಟಿ ಹೆಂಗೆ ಮಲಗಿದಾಳಂತ. ಓನೆ ಬಂಗಾರಿ ಮಾಡಮ್ಮ ಮೊಯ್ಯ ಮಾಡು ಬಂಗಾರಿ. ಬರೀ ಮೂಲಿ ಹುಡುಕ್ತಾಳೆ ಗೈಸ್. ಫ್ರಿಜ್ಜಿನ ಮೂಲಿ, ಬಾತ್ರೂಮ್ ಮೂಲಿ, ಬೆಡ್ರೂಮ್ ಮೂಲಿ. ಹಾಂ ನಿನ್ನ ಬಗ್ಗೆನೇ ಹೇಳತ್ತಿದ್ದು. ಮಯ್ಯ ಮಾಡು ಬಂಗಾರಿ, ಮಯ್ಯ ಮಾಡ್ರಿ ನೀವು. ಇಲ್ಲಿ ಎಣ್ಣೆ ಕಾಯ್ಲತ್ತದ. ಈ ಹಿಟ್ಟಿನಾಗ ನಮ್ಮ ಮಮ್ಮಿ ಈಗ ಮಸಾಲ ಆ್ಯಡ್ ಮಾಡ್ತಾರೆ. ಸೊ ಪುಟಾಣಿ ಪುಡಿ, ಮೈದಾ ಹಿಟ್ಟು ಆಲ್ರೆಡಿ ಮಿಕ್ಸ್ ಆಗ್ಯದ. ಈಗ ಎಳ್ಳು ಹಾಕ್ಲತ್ತಾರ. ಆ್ಯಂಡ್ ಇವಾಗ ಉಪ್ಪು ಹಾಕ್ತಾರೆ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೋಬೇಕು. ನಾವು ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಜಾಸ್ತಿನೇ ಹಾಕ್ಲತ್ತೇವು. ಆ್ಯಂಡ್ ದೆನ್ ಇವಾಗ ಚಿಲ್ಲಿ ಫ್ಲೇಕ್ಸ್ ಗೈಸ್, ಚಿಲ್ಲಿ ಫ್ಲೇಕ್ಸ್ ಹಾಕ್ಲತ್ತಾರ. ಟೇಸ್ಟ್ ಅಂತೂ ಸೂಪರ್ ಬರ್ತದ. ದೆನ್ ಅಜ್ವೈನ್ ಹಾಕ್ಲತ್ತಾರ. ಆಮೇಲೆ ಇದು ಚಕ್ಲಿ ಮಾಡೋದು, ಇದಕ್ಕೆ ಏನಂತೀರಿ ಸಿ ಗೈಸ್, ಇದಕ್ಕೆ ಚಕ್ಲಿ ಮಾಡೋದಂತಾರ. ಬಟ್ ಇದರಾಗಿರೋ ಹೆಸರು ಏನದ ಅಂತಂದು ಕಮೆಂಟ್ ಮಾಡಿರಿ. ಇವಾಗ ಪುಡಿ ಖಾರ ಹಾಕ್ಲತ್ತಾರ ಗೈಸ್ ನಮ್ಮ ಮಮ್ಮಿ. ಇದಕ್ಕೊಂದು ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಚಲೋ ಅನಿಸ್ತದ. ಅದು ಊರ್ಲಿಂದ ತರಿಸಿದದ. ಸೊ ಆಲ್ರೆಡಿ ಸ್ಟ್ರಾಂಗ್ ಅದ ಅಂತೇಳಿ ಸ್ವಲ್ಪ ಹಾಕೀವಿ. ನಿಮ್ಮ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು. ದೆನ್ ಇವಾಗ ಒಂದು ಸ್ವಲ್ಪ ಜೀರಿಗೆ ಉದುರಿಸ್ಲತ್ತಾರ. ಆಮೇಲೆ ಎಣ್ಣೆ ಕಾಯ್ದದ್ದು ಗೈಸ್ ಆ ಕಡೆ ಇಟ್ಟಿದ್ದು. ಸೊ ನಮ್ಮ ಮಮ್ಮಿ ಈಗ ಅದು ತಡ್ಕ ಹಾಕಿದ ಎಣ್ಣೆ ಇದ್ರೊಳಗೆ ಮಿಕ್ಸ್ ಮಾಡ್ಲತ್ತಾರ. ಹುಷಾರಾಗಿ ಮಾಡಬೇಕು ಗೈಸ್. ದೆನ್ ಕಲಿಸ್ಬೇಕು. ಫುಲ್ ಸುಡೋದು ಎಣ್ಣೆ ಹಾಕಬೇಕು. ಸೊ ಈಗ ಅದೆಲ್ಲ ಮಿಕ್ಸ್ ಮಾಡಿದ್ದದ್ದು ನಾವು ಮಮ್ಮಿ ಚಕ್ಲಿ ಹಿಟ್ಟು ಕಲಿಸ್ಲತ್ತಾರ ಗೈಸ್. ನೀರು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಸೇಮ್ ಚಪಾತಿಗೆ ಹೆಂಗೆ ಹಿಟ್ಟು ನಾದ್ತೀವಿ ಅದೇ ಥರನೇ. ಬಟ್ ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು. ಅದಕ್ಕೊಂದು ಸ್ವಲ್ಪ ಏನಂತಾರ ಇದಕ್ಕೆ ಪೂರ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಅಷ್ಟೇ. ಸೊ ಯಾರನ್ನ ಮಾಡಿದ್ರಿ ಅಂತಂದರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಕಡೆ ನಿಮ್ಮ ಊರಾಗ ಶ್ರಾವಣ ಸೆಲೆಬ್ರೇಷನ್, ದೆನ್ ನಾಗರ ಪಂಚಮಿ ಸೆಲೆಬ್ರೇಷನ್ ಎಲ್ಲ ಹೆಂಗೆ ನಡೆದದ ಅಂತ ಕಮೆಂಟ್ ಮಾಡಿರಿ ಗೈಸ್. ಸೊ ನಾಡಿದ್ದು ಸಂಡೇ ಆ್ಯಂಡ್ ಮಂಡೇ 2 ದಿನ ನಾಗರ ಪಂಚಮಿ.
ಫುಲ್ ಹಬ್ಬಗಳ ರಾಶಿ. ಈಗ ನವಂಬರ್ ಮುಗಿಯತನ ಹಾಗೆ ಕಂಟಿನ್ಯೂಸ್ ಗೈಸ್ ಹಬ್ಬಗಳೆಲ್ಲ. ಈ ಥರ ಹದ ಬರಬೇಕಂತ ನೋಡಿ ಗೈಸ್ ಹಿಟ್ಟು. ಸೊ ಕಲಸಿದಾದ್ಮೇಲೆ ಒಂದು ಸ್ವಲ್ಪ 10 ಮಿನಿಟ್ಸ್ ಬಿಡಬೇಕಂತೆ. ಸಿ ಗೈಸ್ ಚಿಲ್ಲಿ ಫ್ಲೇಕ್ಸ್, ಜೀರಿಗೆ ಎಲ್ಲ ಯಾವ ಥರ ಕಾಣ್ತಿದ್ದಾವೆ. ಸೊ ಯಮ್ಮಿ, ಐ ಕಾಂಟ್ ವೇಟ್ ಟು ಈಟ್. ಸೊ ಗಾಯ್ಸ್ ಇಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಾರ ನಮ್ಮ ಮಮ್ಮಿ. ಹಿಟ್ಟು ತೊಗೊಂಡು ಆ ಥರ ರೋಲ್ ಮಾಡಿ ಅದ್ರೊಳಗೆ ಹಾಕ್ಲತ್ತಾರ. ಚಕ್ಲಿ ಮಾಡೋದು ಇದ್ರೊಳಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ದಿ ನೇಮ್ ಆಫ್ ದಟ್. ಚಕ್ಲಿ ಮಾಡೋದಕ್ಕೆ ಏನಂತಾರ ಅಂತಂದು. ಗೈಸ್ ಇವಾಗ ಇಷ್ಟು ಪೇಪರ್ದು ತುಕಡಿ ತೊಗೊಂಡೇವು, ಅದ್ರ ಮೇಲೆ ಹಾಕಬೇಕು ಗೈಸ್ ಇದು ಚಕ್ಲಿ. ಸೊ ದಟ್ ನಮ್ಗೆ ಎಣ್ಣೆ ಒಳಗೆ ಹಾಕ್ಲಿಕ್ಕೆ ಈಸಿ ಆಗ್ತದ. ತಾಟ್ ಒಳಗೆ ಇಲ್ಲ ಪ್ಲೇಟ್ನಾಗ ಏನಾರ ತೊಗೊಂಡು ಹಾಕ್ದೆವು ಅಂತಂದ್ರೆ ಅದು ಮುರಿತದ. ಸೊ ಒಂದೊಂದೇ ತೊಗೊಂಡು ಮಾಡಬೇಕು ಗೈಸ್. ಸೊ ನೋಡಿ ಗೈಸ್ ಎಷ್ಟು ನೀಟಾಗಿ ಬರ್ತಾ ಇದೆ, ಕಟ್ ಆಗ್ತಾ ಇಲ್ಲ, ಏನೂ ಇಲ್ಲ. ಹಿಟ್ಟು ಚೆನ್ನಾಗಾಗಿದ್ರೆ ಈ ಥರ ಬರುತ್ತೆ. ಇವಾಗ ಎಣ್ಣೆ ಕಾಯಿಸಿದ್ದೀವಿ. ಸೊ ಅದು ಕಾದಿದೇನಿಲ್ಲ ಅಂತ ನೋಡೋಕ್ಕೆ ಇಷ್ಟು ಹಿಟ್ಟಿಂದು ಪಾರ್ಟ್ ಹಾಕಿ ನೋಡಬೇಕು. ಸೊ ಈ ಥರ ಗೊತ್ತಾಗುತ್ತೆ ಎಣ್ಣೆ ಕಾದಿದೇನಿಲ್ಲ ಅಂತ. ಇನ್ನೊಂದು ಸ್ವಲ್ಪ ಕಾಯಬೇಕು ಗೈಸ್ ಎಣ್ಣೆ. ಇವಾಗ ಎಣ್ಣೆ ಕಾದಿದೆ ಗೈಸ್. ಇದು ಪೇಪರಿಂದ ಈ ಥರ ತೆಕ್ಕೋಬೇಕು. ಈ ಥರ ತೆಕ್ಕೊಂಡು ಇಲ್ಲಿ ಹಾಕಬೇಕು. ನಿಧಾನಕ್ಕೆ ಒಂದೊಂದೇ ಹಾಕೋಬೇಕು. ಸೊ ಒಂದು ಸ್ವಲ್ಪ ಹೊತ್ತು ಇದೇ ಥರ ಬಿಡಬೇಕು ಗೈಸ್, ಎಣ್ಣೆಲಿ ಅದು ಗಟ್ಟಿ ಆಗೋವರೆಗೂ. ಇಲ್ಲ ಹಾಕಿದ ತಕ್ಷಣ ಸ್ಪೂನ್ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ನೋಡಿ ಗೈಸ್ ಅದು ಆ ಥರ ಎಣ್ಣೆ ಹೀರ್ಕೋತಾ ಇದೆ ಹಿಟ್ಟು. ಸಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಎಣ್ಣೆಲಿ ಹಾಕಿ ಬಿಡಬೇಕು. ಸೊ ಈ ಥರ ಬರುತ್ತೆ. ನಾವು ಹಾಕಿದ ತಕ್ಷಣ ಸ್ಪೂನ್ ಹಾಕಿ ತೆಗಿಯೋಕೆ ಹೋದರೆ ಒಡೆದೋಗ್ಬಿಡುತ್ತೆ. ವಿ ಶುಡ್ ಗಿವ್ ಟೈಮ್. ಸೊ ಗೈಸ್ ಇವಾಗ ನಾನು ಟ್ರೈ ಮಾಡ್ತೀನಿ ಗೈಸ್ ಹಾಕೋಕ್ಕೆ. ಸಿ ಇದನ್ನ ಈ ಥರ ಮಾಡಿಕೊಂಡು ಕರೆಕ್ಟ್ ಅದರೊಳಗಡೆ ಹೋಗೋ ಥರ ಶೇಪ್ ಮಾಡಿಕೊಂಡು ಇದರೊಳಗಡೆ ಹಾಕಿ ದೆನ್ ಇದೆಲ್ಲ ತೆಕ್ಕೊಂಡು ಕ್ಲೋಸ್ ಮಾಡಬೇಕು ಗೈಸ್. ನಮ್ಮ ಉತ್ತರ ಕರ್ನಾಟಕ ಅಡುಗೆ, ಉತ್ತರ ಕರ್ನಾಟಕ ಸಾಂಗು, ಫುಲ್ ಉತ್ತರ ಕರ್ನಾಟಕ ವೈಬ್ಸು. ಬೆಟ್ಟಿಗೆ ಬರಲಿಲ್ಲ ಸಿ ಗಾಯ್ಸ್
ಇದನ್ನ ತಗೊಂಡು ಈ ಥರ ಮಾಡಿದ್ರೆ ಸಾಕು, ಫುಲ್ ಮುರಿದು ಬರ್ತಾ ಇದೆ. ತುಂಬ ಕ್ರಂಚಿಯಾಗಿದ್ದಾವೆ. ಸಿ. ಹಲೋ ಗೈಸ್, ಇವತ್ತು ಸಂಡೇ ಗೈಸ್. ನಿನ್ನೆ ಬ್ಲಾಗು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ, ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ಲತ್ತೀನಿ. ಸೊ ಭಾಳ ಕೆಲಸ ಇತ್ತು ಗೈಸ್, ನಿನ್ನೆ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಎದ್ದು ನಾಷ್ಟ ಎಲ್ಲ ಮಾಡಿ ಶ್ರಾವಣ್ ಶಾಪಿಂಗಿಗೆ ಅಂತಂದು ರೆಡಿ ಆಗ್ಲತ್ತೀನಿ ಗೈಸ್. ಬ್ಲಾಗು ಇಲ್ಲೇ ಎಂಡ್ ಮಾಡ್ಲತ್ತೀನಿ ಗೈಸ್. ಆಲ್ರೆಡಿ ಡ್ಯೂರೇಷನ್ ಜಾಸ್ತಿ ಆಗಿಬಿಟ್ಟದ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ಕೆ ಎಲ್ಲರೂ ಭಾಳ ಲೈಕ್ಸ್ ಕೊಟ್ಟಿರಿ. ಆ್ಯಂಡ್ ದೆನ್ ಆಲ್ಮೋಸ್ಟ್ 15 ಸಬ್ಸ್ಕ್ರೈಬರ್ಸ್ ಎಲ್ಲ ಆ್ಯಡ್ ಆಗ್ಯಾರ. ಐ ಆಮ್ ಸೋ ಗ್ರೇಟ್ಫುಲ್. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ನೆಕ್ಸ್ಟ್ ವ್ಲಾಗು. ಸದ್ಯಕ್ಕೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.